PSI 2020ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಯಿತು? PSI 2020ರಲ್ಲಿ ಕೇಳಿದ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು? 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 40ನೇ ತಿದ್ದುಪಡಿ, 43ನೇ ತಿದ್ದುಪಡಿ. ಸಂವಿಧಾನದ 42ನೇ ತಿದ್ದುಪಡಿ ರೈಟ್ ಆನ್ಸರ್ ನೋಡಿ. ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನ ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಗಿದೆ ಅಂದ್ರೆ ಸಂವಿಧಾನದ 42ನೇ ತಿದ್ದುಪಡಿ ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್. ಗೌಡ ಅವರು, ಗೌಡ್ರು ಅವರು, ಸಚ್ಚಿ ಅವರು. ಸರಿಯಾದಂತ ಉತ್ತರ 42ನೇ ತಿದ್ದುಪಡಿ ನೋಡಿ. ಸಂವಿಧಾನದ ಯಾವ ತಿದ್ದುಪಡಿ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾದವು? ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಶ್ರೇಷ್ಠವಾಗಿದೆ ಅಂತೇಳಿ ತೀರ್ಪು ಕೊಟ್ಟಂತ ತಿದ್ದುಪಡಿ ಯಾವುದು? ಸಂವಿಧಾನದ 42ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸರ್ವಶ್ರೇಷ್ಠವಾಗಿದೆ ಅಂತ ಹೇಳಲಾಯಿತು ಅಂದ್ರ 42ನೇ ತಿದ್ದುಪಡಿ. ಸಂವಿಧಾನದ ಯಾವ ತಿದ್ದುಪಡಿಯನ್ನ ಅತಿ ದೊಡ್ಡ ತಿದ್ದುಪಡಿ, ಮಿನಿ ಸಂವಿಧಾನ, ಇಂದಿರಾ ಗಾಂಧಿ ತಿದ್ದುಪಡಿ ಅಂತ ಹೇಳಿ ಕರೀತಾರೆ? ಸಂವಿಧಾನದ ಯಾವ ತಿದ್ದುಪಡಿಯನ್ನ ಅತಿ ದೊಡ್ಡ ತಿದ್ದುಪಡಿ, ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ? ಸಂವಿಧಾನದ 42ನೇ ತಿದ್ದುಪಡಿ ನೋಡಿ. ಸಂವಿಧಾನದ 42ನೇ ತಿದ್ದುಪಡಿ ರೈಟ್ ಆನ್ಸರ್. PSI 2002ರಲ್ಲಿ ಕೇಳಿದ ಪ್ರಶ್ನೆ, ಭಾರತ ಸಂವಿಧಾನದಡಿ ಇದು ನಾಗರಿಕ ಮೂಲಭೂತ ಕರ್ತವ್ಯ ಅಲ್ಲ. ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು, ಶ್ರೇಷ್ಠ ಮತ್ತು ಸಮಸೃಷ್ಟಿ ಚಟುವಟಿಕೆಗಳಲ್ಲಿ ಅತ್ಯುನ್ನತಿಯನ್ನ ಸಾಧಿಸಲು ಪ್ರಯತ್ನಿಸುವುದು, ಭಾರತದ ವೈವಿಧ್ಯ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ತಡೆ ಹಿಡಿಯುವುದು, ವೈಜ್ಞಾನಿಕ ಮನೋಭಾವ, ಮಾನವತಾವಾದ, ಅನ್ವೇಷಣೆ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸುವುದು. ಭಾರತ ಸಂವಿಧಾನದಡಿ ಇದು ನಾಗರಿಕ ಮೂಲಭೂತ ಕರ್ತವ್ಯ ಅಲ್ಲ. ಯಾವುದಲ್ಲ? ಅಲ್ಲ ನೋಡಿ. ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದಂತಿದೆಯಲ್ಲ, ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸರ್ಕಾರ ಮಾಡುವಂತ ಕೆಲಸವಾಗಿದೆ ಹೊರತು ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಮೂಲಭೂತ ಕರ್ತವ್ಯ ಅಲ್ಲ ಅಂತ. ಏನಿದು ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು ಅಂತಿದೆಯಲ್ಲ, ಇದು ಮೂಲಭೂತ ಕರ್ತವ್ಯ ಅಲ್ಲ. ಸೃಷ್ಟಿ ಮತ್ತು ಸಮಸೃಷ್ಟಿ ಚಟುವಟಿಕೆಗಳಲ್ಲಿ ಅತ್ಯುನ್ನತಿಯನ್ನು ಸಾಧಿಸಲು ಪ್ರಯತ್ನಿಸುವುದು, ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ತಡೆ ಹಿಡಿಯುವುದು, ವೈಜ್ಞಾನಿಕ ಮನೋಭಾವ, ಮಾನವತಾವಾದ, ಅನ್ವೇಷಣೆ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸುವುದು. BCD ಸರಿಯಾಗಿರುವಂತ ಉತ್ತರ. PSI 2008ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ವರ್ಷ ಅಳವಡಿಸಲಾಯಿತು? 1952, 1976, 1979, 1981. 1976. 1976 ಇದೆಯಲ್ಲ ಸರಿಯಾಗಿರುವಂತ ಉತ್ತರ. RSI 2016ರಲ್ಲಿ ಕೇಳಿದ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಇಲ್ಲಿ ಸೇರಿಸಲಾಯಿತು. ಅನುಚ್ಛೇದ 57, ಅನುಚ್ಛೇದ 46, ಅನುಚ್ಛೇದ 51A, ಅನುಚ್ಛೇದ 350.
ಅನುಚ್ಛೇದ 51A. ಅನುಚ್ಛೇದ 51A ಇದೆಯಲ್ಲ ಸರಿಯಾದಂತ ಉತ್ತರ. ಹಾಗಾದ್ರೆ ಸಂವಿಧಾನದ ಅನುಚ್ಛೇದ 51A ಆದರೆ ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಮೂಲಭೂತ ಕರ್ತವ್ಯಗಳನ್ನ? ಎಸ್, ಸಂವಿಧಾನದ 4A ಭಾಗದಲ್ಲಿ ನೋಡಿ. ಸಂವಿಧಾನದ 4A ಭಾಗದಲ್ಲಿ. ಸಂವಿಧಾನದ 4A ಭಾಗದಲ್ಲಿ ಸೇರಿಸಬೇಕು ಅಂತ ಹೇಳಿದಂತ ಸಮಿತಿ ಯಾವುದು? ಎ ಭಾಗದಲ್ಲಿ ಸೇರಿಸಬೇಕಂತ ಹೇಳಿದ ಸಮಿತಿ ಯಾವುದು? ವರ್ಮಾ ಸಮಿತಿ ನೋಡಿ. JS ವರ್ಮಾ ಸಮಿತಿ. JS ವರ್ಮಾ ಸಮಿತಿ. ಈ ಪಾಯಿಂಟ್ ಅನ್ನು ಹೇಳಿದಂತ ಸಮಿತಿ ಯಾವುದಂದ್ರ JS ವರ್ಮಾ ಸಮಿತಿ. ಮೂಲಭೂತ ಹಕ್ಕುಗಳನ್ನ ಮೂಲಭೂತ ಕರ್ತವ್ಯಗಳನ್ನ ಸರ್ದಾರ್ ಸ್ವರ್ಣಸಿಂಗ ಸಮಿತಿ ನೋಡಿ. ಸರ್ದಾರ್ ಸ್ವರ್ಣಸಿಂಗ ಸಮಿತಿ ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು? ಎಕ್ಸಲೆಂಟ್, ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಯಾವ ದೇಶ ಅಂದ್ರೆ ರಷ್ಯಾ ದೇಶದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನ ಎರವಲು ಪಡೆಯಲಾಗಿದೆ. ಭಾರತ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ. ಯಾವ ಭಾಗ ಅದು? ಇದು PSI ಇಂಟೆಲಿಜೆನ್ಸ್ 2018ರಲ್ಲಿ ಕೇಳಿದ ಪ್ರಶ್ನೆ. ಇಂಟೆಲಿಜೆನ್ಸ್ PSI ಕೇಳಿದಂತ ಪ್ರಶ್ನೆ. ಭಾರತ ಸಂವಿಧಾನದ ಭಾಗ 4A. ಭಾರತೀಯ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಅಂದ್ರೆ 4A ಭಾಗ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಕೆಳಗಿನಲ್ಲಿ ಯಾವುದು ದಾಖಲಿತಗೊಂಡಿಲ್ಲ? ನಮ್ಮ ಸಮ್ಮಿಶ್ರ ಸಂಸ್ಕೃತಿ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಣೆ ಮಾಡುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಎಲ್ಲಾ ರೀತಿಯ ಹಿಂಸೆಗಳನ್ನ ತ್ಯಜಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು, ರಾಷ್ಟ್ರದ ಮಹತ್ವದ ಕ್ಷಣಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು. ಯಾವುದು ಇದರಲ್ಲಿ? ದಾಖಲಿತಗೊಂಡಿಲ್ಲ ಅಂತ ಕೊಟ್ಟಿದ್ದಾನೆ. ಎ ಓಕೆ, ಸಿನೂ ಓಕೆ. ಈಗ ಬಿ ಮತ್ತು ಡಿ ಎರಡರಲ್ಲಿ ಕಾಂಪಿಟೇಷನ್ ಇದೆ. ಯಾವುದಲ್ಲ ಬಿ ಅಥವಾ ಡಿ? ರಾಷ್ಟ್ರೀಯ ಮಹತ್ವದ ಕ್ಷಣಗಳು ಅಂತ ಕೊಟ್ಟಿದ್ದಾನೆ. ರಾಷ್ಟ್ರೀಯ ಮಹತ್ವದ ಕ್ಷಣಗಳು, ಸ್ಥಳಗಳು ಮತ್ತು ವಸ್ತುಗಳನ್ನ ಕಾಪಾಡುವುದು. ಇನ್ನು ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಣೆ ಮಾಡುವಂತಿದೆ. ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಮೂಲಭೂತ ಕರ್ತವ್ಯ ಒಂದು ಇದೆ ಈಗಾಗಲೇ ಉಲ್ಲೇಖ ಇದೆ. ಎಲ್ಲಾ ರೀತಿಯ ಹಿಂಸೆಗಳನ್ನು ತ್ಯಜಿಸುವಂತ ಪಾಯಿಂಟ್ ಸೇರಿಸಿಲ್ಲ ಅವರು. ಆ ಉದ್ದೇಶಕ್ಕಾಗಿ ಡಿ ಅನ್ನುವಂಥದ್ದು ಇಲ್ಲಿ ಒಳಗೊಂಡಿಲ್ಲ ನೋಡಿ. ರಾಷ್ಟ್ರೀಯ ಮಹತ್ವದ ಕ್ಷಣಗಳು ಅಂತಿದೆಯಲ್ಲ, ಡಿ ಒಳಗೊಂಡಿಲ್ಲ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುತ್ತದೆ? 2019 ನವೆಂಬರ್ 3ರಂದು ಕೇಳಿದಂತ ಪ್ರಶ್ನೆ ಇದು. ಆರ್ಟಿಕಲ್ 32, ಆರ್ಟಿಕಲ್ 50, ಆರ್ಟಿಕಲ್ 51, ಆರ್ಟಿಕಲ್ 51A. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ? ಆರ್ಟಿಕಲ್ 51A ರೈಟ್ ಆನ್ಸರ್ ನೋಡಿ. ಆರ್ಟಿಕಲ್ 51A ಇದೆಯಲ್ಲ ಸರಿ ಉತ್ತರ. ಭಾರತದ ಅಧ್ಯಕ್ಷರಲ್ಲಿ ಈ ಕೆಳಗಿನ ಯಾವ ವಿಟೋ ಅಧಿಕಾರ ನಿಹಿತವಾಗಿರುತ್ತದೆ? ನಿರುಪಾಧಿಕ ವಿಟೋ, ತಾತ್ಕಾಲಿಕ ನಿಷೇಧಾಧಿಕಾರ, ಪಾಕೆಟ್ ವಿಟೋ, ಕ್ವಾಲಿಫೈಡ್ ವಿಟೋ, ಅರ್ಥ ನಿರ್ಧಾರ ವಿಟೋ ಅಧಿಕಾರ. ಈ ಕೆಳಗಿನ ಹೇಳಿಕೆಯ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ.
ಬಿ ಸಿ ಡಿ ಮಾತ್ರ ಸರಿ, ಬಿ ಮತ್ತು ಸಿ ಮಾತ್ರ ಸರಿ, ಎ ಬಿ ಸಿ ಮಾತ್ರ ಸರಿ, ಎ ಬಿ ಸಿ ಡಿ ಸರಿ. ಇದು FD 2018ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಎಸ್, ಎ ಬಿ ಸಿ ಮಾತ್ರ ಸರಿ ನೋಡಿ, ಎ ಬಿ ಸಿ ಮಾತ್ರ ಸರಿಯಾಗಿರುವಂತ ಉತ್ತರ. ನಿರುಪಾಧಿಕ ವಿಟೋ ಇದೆ, ತಾತ್ಕಾಲಿಕ ನಿಷೇಧಾಧಿಕಾರ ಇದೆ, ಪಾಕೆಟ್ ವಿಟೋ ಇದೆ, ಬಟ್ ಕ್ವಾಲಿಫೈಡ್ ವಿಟೋ ಅಂತ ಇದೆಯಲ್ಲ, ಇದು ಇಲ್ಲ. ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ವಾಲಿಫೈಡ್ ವಿಟೋ ಅಂತ ಬರಂಗಿಲ್ಲ. FD 2008ರಲ್ಲಿ ಕೇಳಿದಂತ ಪ್ರಶ್ನೆ, ಸಂವಿಧಾನದ ಎಷ್ಟನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ನೀಡಿದೆ? ಅನುಚ್ಛೇದ 368, ಅನುಚ್ಛೇದ 360, ಅನುಚ್ಛೇದ 361, ಅನುಚ್ಛೇದ 316. ಸಿ ಸರಿಯಾದಂತ ಉತ್ತರ ನೋಡಿ. ಅನುಚ್ಛೇದ 361 ಇದೆಯಲ್ಲ, ಸರಿ ಉತ್ತರ. ಅನುಚ್ಛೇದ 361 ಸರಿಯಾಗಿರುವಂತ ಉತ್ತರ. ಸಂವಿಧಾನದ ಎಷ್ಟನೇ ಅನುಚ್ಛೇದವು ಭಾರತ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ನೀಡಿದೆ ಅಂತ ಕ್ವಶನ್ ಕೇಳಿದರೆ ಅನುಚ್ಛೇದ 361. ಯಾವ ಭಾಗದಲ್ಲಿ ರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆಗಳನ್ನು ನೀಡಿದೆ? ಯಾವ ಭಾಗದಲ್ಲಿ? 18ನೇ ಭಾಗ, 19ನೇ ಭಾಗ, 20ನೇ ಭಾಗ, 21ನೇ ಭಾಗ. ಯಾವ ಭಾಗದಲ್ಲಿ ರಾಷ್ಟ್ರಪತಿಯವರಿಗೆ ಕೆಲವೊಂದು ವಿಶೇಷವಾಗಿರುವಂತಹ ರಕ್ಷಣೆ ಮತ್ತು ವಿನಾಯಿತಿಗಳನ್ನು ನೀಡಿದೆ? ಎ, ಬಿ, ಸಿ, ಡಿ. ಯಾವ ಭಾಗದಲ್ಲಿ? ಯಾಕೆ ತಪ್ಪಾಕಿದ್ರಿ ಇದನ್ನ? 37% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿರಲ್ಲ. ಭಾಗದಲ್ಲಿ ನೋಡಿ, ಸಂವಿಧಾನದ ಬಿ ಭಾಗ ಇದೆಯಲ್ಲ, ಸರಿಯಾದಂತ ಉತ್ತರ. ಉಪರಾಷ್ಟ್ರಪತಿ ಸೇರಿದಂತೆ ಇತರೆ ವ್ಯಕ್ತಿಗಳಿಗೆ ಏನಾಗಿದೆ ಅಂತಂದ್ರೆ ವಿಶೇಷವಾಗಿರುವಂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 360 ಭಾಗ. SD 1991ರಲ್ಲಿ ಕೇಳಿದ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು. ಎಸ್, ಉಪರಾಷ್ಟ್ರಪತಿ ರೈಟ್ ಆನ್ಸರ್ ನೋಡಿ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು. ಸಂವಿಧಾನದ ಯಾವ ವಿಧಿಯ ಪ್ರಕಾರ? ನೋಡಿ, ಭಾರತ ಸಂವಿಧಾನದ 64ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡುತ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಸೇವೆ ಮಾಡುವುದು ಸಂವಿಧಾನದ ಯಾವ ವಿಧಿ ಅಂತಂದ್ರೆ ಭಾರತ ಸಂವಿಧಾನದ 64ನೇ ವಿಧಿಯ ಪ್ರಕಾರ. ಓಕೆ, SD 2011ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ಮೊದಲ ಚುನಾಯಿತ ಲೋಕಸಭೆ ರಚನೆಯಾದಂತ ವರ್ಷ. ಯಾವ ವರ್ಷ ರಚನೆ ಆಯಿತು? ಭಾರತದ ಮೊದಲ ಚುನಾಯಿತ ಲೋಕಸಭೆ ರಚನೆಯಾಗಿರುವಂತ ವರ್ಷ 1950, 1952, 1949, 1956. ಭಾರತದ ಮೊದಲ ಚುನಾಯಿತ ಲೋಕಸಭೆ ರಚನೆಯಾದ ವರ್ಷ. 84% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ 1952 ನೋಡಿ. 1952 ಇದೆಯಲ್ಲ, ಸರಿಯಾದಂತ ಉತ್ತರ. 1952 ಸರಿ ಉತ್ತರ. ಭಾರತದ ಮೊದಲ ಚುನಾಯಿತ ಲೋಕಸಭೆಯು ರಚನೆಯಾದ ವರ್ಷ 1952. SD 2011ರಲ್ಲಿ ಕೇಳಿದ ಪ್ರಶ್ನೆ ಇದು. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಸುಷ್ಮಾ ಸ್ವರಾಜ್ ಅವರು, ಗುಲಾಂ ನಬಿ ಆಜಾದ್ ಅವರು, LK ಅಡ್ವಾಣಿ ಅವರು, ಅನಂತ್ ಕುಮಾರ್ ಅವರು. ಆಗಿನ್ ಬಿಡ್ರಿ, ಫಸ್ಟ್ ಪ್ರೆಸೆಂಟ್ ಹೇಳ್ರಿ. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಪ್ರೆಸೆಂಟ್. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಪ್ರೆಸೆಂಟ್ ಯಾರದಾರ ಅಂದ್ರ ಖರ್ಗೆ ನೋಡಿ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ.
SD 2008ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ಶರದ್ ಅರವಿಂದ್ ಬೋಬ್ಡೆ, ಸೋಲಿ ಸೊರಬ್ಜಿ, ರಾಮ್ ತೇಜ್ಮಲಾನಿ, ನಾನಿ ಪಾಲ್ಕಿವಾಲ್. ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಾಧೀಶರು ಇವ್ರು ಯಾರು ಅಲ್ಲ. ಪ್ರೆಸೆಂಟ್ ಯಾರು ಅಂತಂದ್ರೆ ಯಾರು ಈ ಪ್ರೆಸೆಂಟ್ 48ನೇ ಮುಖ್ಯ ನ್ಯಾಯಾಧೀಶರು? NV ರಮಣ ನೋಡಿ, NV ರಮಣ 48ನೇ ಮುಖ್ಯ ನ್ಯಾಯಾಧೀಶರು. NV ರಮಣ ನೋಡಿ, 48ನೇ ಮುಖ್ಯ ನ್ಯಾಯಾಧೀಶರು ಯಾರಂದ್ರೆ NV ರಮಣ ಅವರು. ಓಕೆ, ಭಾರತದ ಉಪರಾಷ್ಟ್ರಪತಿ ಪ್ರೆಸೆಂಟ್ ಭಾರತ ದೇಶದ ಉಪರಾಷ್ಟ್ರಪತಿಗಳು ಯಾರು? ವೆಂಕಯ್ಯ ನಾಯ್ಡು ನೋಡಿ, ವೆಂಕಯ್ಯ ನಾಯ್ಡು. ವೆಂಕಯ್ಯ ನಾಯ್ಡು ವೆರಿ ಇಂಪಾರ್ಟೆಂಟ್. ವೆಂಕಯ್ಯ ನಾಯ್ಡು ಇದೆಯಲ್ಲ ಸರಿಯಾದಂತ ಉತ್ತರ. ಪ್ರಸ್ತುತ ಭಾರತ ದೇಶದ ಉಪರಾಷ್ಟ್ರಪತಿಗಳು ಯಾರಂದ್ರೆ ವೆಂಕಯ್ಯ ನಾಯ್ಡು. PC 2004ರಲ್ಲಿ ಕೇಳಿದ ಪ್ರಶ್ನೆ, ಲೋಕಸಭೆ ಅಧಿಕಾರಾವಧಿ ಎಷ್ಟು? 5 ವರ್ಷ, 4 ವರ್ಷ, 6 ವರ್ಷ, 7 ವರ್ಷ. ಲೋಕಸಭೆಯ ಅಧಿಕಾರಾವಧಿ ಸರಿಯಾದಂತ ಉತ್ತರ 5 ವರ್ಷ. ರೈಟ್ ಆನ್ಸರ್ ನೋಡಿ, 5 ವರ್ಷ ಸರಿಯಾಗಿರುವಂತ ಉತ್ತರ. ಲೋಕಸಭೆ ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರೆ 5 ವರ್ಷ. ರಾಜ್ಯಸಭೆ ಅಧಿಕಾರಾವಧಿ 6 ವರ್ಷ ನೋಡಿ. ರಾಜ್ಯಸಭೆ ಅಧಿಕಾರಾವಧಿ 6 ವರ್ಷ. ಯಾವ ಸಂದರ್ಭದಲ್ಲಿ ಲೋಕಸಭೆ ಅಧಿಕಾರಾವಧಿಯನ್ನು 1 ವರ್ಷ ಮುಂದೂಡಬಹುದು? ತುರ್ತು ಸಮಯದಲ್ಲಿ. ಎಸ್, ರಾಜ್ಯಸಭೆ ಅಧಿಕಾರಾವಧಿ 6 ವರ್ಷ ಇರಂಗಿಲ್ಲ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ ನೋಡಿ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಇದೆಯಲ್ಲ 6 ವರ್ಷ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭೆ ಅನ್ನುವುದು ಒಂದು ಶಾಶ್ವತವಾಗಿರುವಂತ ಸಮಿತಿಯಾಗಿದೆ, ಶಾಶ್ವತವಾಗಿರುವಂತ ಸಮಿತಿ. PC 2006ರಲ್ಲಿ ಕೇಳಿದ ಪ್ರಶ್ನೆ, ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದು ಸ್ಥಾಪಿತವಾಗಿರುವಂತ ಪಡೆ ಯಾವುದು? ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಕೇಂದ್ರೀಯ ಮೀಸಲು ಪಡೆ, ಹೋಮ್ ಗಾರ್ಡ್, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದು ಸ್ಥಾಪಿತವಾಗಿರುವಂತ ಪಡೆ ಯಾವುದು? ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ರೈಟ್ ಆನ್ಸರ್ ನೋಡಿ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದೆಯಲ್ಲ ಸರಿಯಾದಂತ ಉತ್ತರ. PC 2006ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದು ಸ್ಥಾಪಿಸಲಾಗಿರತಕ್ಕಂಥ ಪಡೆ ಯಾವುದಂದ್ರೆ ಸ್ಪೆಷಲ್, ಯಾರು? ಹೋಮ್ ಗಾರ್ಡ್ ಅನ್ನೋರು. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದು ಸ್ಥಾಪಿತವಾಗಿರುವಂತ ಪಡೆ ಅಂತ ಕರಿತೀವಿ. ನಮ್ಮ ರಾಜ್ಯದಲ್ಲಿ ಅವರ ಸೇವೆ ಅಪಾರ ಪ್ರಮಾಣದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬರದಪ್ಪ. ನೆಕ್ಸ್ಟ್, PC 2010ರಲ್ಲಿ ಕೇಳಿದ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು? ಸರ್ವೋಚ್ಚ ನ್ಯಾಯಾಲಯದ ಪ್ರಧಾನ ನ್ಯಾಯಮೂರ್ತಿ ಅವರಿಗೆ, ಭಾರತದ ಪ್ರಧಾನಮಂತ್ರಿಯವರಿಗೆ, ಲೋಕಸಭೆಯ ಸ್ಪೀಕರ್ ಅವರಿಗೆ, ಭಾರತದ ರಾಷ್ಟ್ರಪತಿ ಅವರಿಗೆ. ಇಂಪಾರ್ಟೆಂಟ್ ಕ್ವಶನ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಸರ್ವೋಚ್ಚ ನ್ಯಾಯಾಲಯದ ಪ್ರಧಾನ ನ್ಯಾಯಮೂರ್ತಿಯವರಿಗೆ,
ಭಾರತದ ಪ್ರಧಾನಮಂತ್ರಿಗಳಿಗೆ, ಲೋಕಸಭೆಯ ಸ್ಪೀಕರ್ ಅವರಿಗೆ, ಭಾರತದ ರಾಷ್ಟ್ರಪತಿಯವರಿಗೆ. 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭಾರತದ ರಾಷ್ಟ್ರಪತಿಯವರಿಗೆ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರಿಗೆ. ಭಾರತದ ರಾಷ್ಟ್ರಪತಿ ನೋಡಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ ಭಾರತದ ರಾಷ್ಟ್ರಪತಿಗಳು ರೈಟ್ ಆನ್ಸರ್. PC 2008ರಲ್ಲಿ ಕೇಳಿದ ಪ್ರಶ್ನೆ, ಮರಣದಂಡನೆ ದೊರೆತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರವು ಯಾರಿಗಿದೆ? ಮರಣದಂಡನೆ ದೊರೆತಂತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೆ, ಕೇಂದ್ರ ಕಾನೂನು ಸಚಿವರಿಗೆ, ರಾಜ್ಯಪಾಲರಿಗೆ. ಸರಿಯಾದಂತ ಉತ್ತರ ರಾಷ್ಟ್ರಪತಿಗಳು ನೋಡಿ. ಹಾಗಾದ್ರೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ? ಸಂವಿಧಾನದ ಯಾವ ವಿಧಿಯ ಪ್ರಕಾರ? ಎಕ್ಸಲೆಂಟ್, 72ನೇ ವಿಧಿ. ಭಾರತ ಸಂವಿಧಾನದ 72ನೇ ವಿಧಿ. ಭಾಗ ಸಂವಿಧಾನದ ಯಾವ ಭಾಗದ ಪ್ರಕಾರ? 5ನೇ ಭಾಗ ನೋಡಿ. ಸಂವಿಧಾನದ 5ನೇ ಭಾಗ 72ನೇ ವಿಧಿ. 72ನೇ ವಿಧಿ 5ನೇ ಭಾಗದ ಪ್ರಕಾರ ರಾಷ್ಟ್ರಪತಿಯವರಿಗೆ ಯಾವ ಅಧಿಕಾರ ಇದೆ ಅಂತಂದ್ರೆ ಕ್ಷಮಾದಾನ ನೀಡುವಂತ ಅಧಿಕಾರವನ್ನು ಹೊಂದಿದ್ದಾರೆ. ಕ್ಷಮಾದಾನ. PC 2008ರಲ್ಲಿ ಕೇಳಿದ ಪ್ರಶ್ನೆ, ಅಟಾರ್ನಿ ಜನರಲ್ ಅನ್ನು ಯಾರು ನೇಮಕ ಮಾಡುತ್ತಾರೆ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡ್ತಾರೆ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಕಾನೂನು ಸಚಿವರು. ಯಾರು ನೇಮಕ ಮಾಡ್ತಾರೆ? ಅಟಾರ್ನಿ ಜನರಲ್ ಹುದ್ದೆ ಇದೆಯಲ್ಲ, ವೆರಿ ಫೇಮಸ್ ಆಗಿರುವಂತ ಹುದ್ದೆ. ಇದು ಕೇಂದ್ರ ಸರ್ಕಾರದ ಅತ್ಯುನ್ನತವಾಗಿರುವಂತ ಕಾನೂನು ಅಧಿಕಾರ ಅಂತ ಹೇಳಿ ಕರಿತೀವಿ. ಕೇಂದ್ರ ಸರ್ಕಾರದ ಅತ್ಯುನ್ನತವಾದ ಕಾನೂನು ಅಧಿಕಾರಿ ಯಾರು ಅಂತಂದ್ರೆ ಅಟಾರ್ನಿ ಜನರಲ್. ರಾಷ್ಟ್ರಪತಿಗಳು ರೈಟ್ ಆನ್ಸರ್. ರಾಷ್ಟ್ರಪತಿ. ಅಟಾರ್ನಿ ಜನರಲ್ ಅವರನ್ನ ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಅಟಾರ್ನಿ ಜನರಲ್ ಅವರ ನೇಮಕ ಮಾಡೋದು ಯಾರಂದ್ರೆ ರಾಷ್ಟ್ರಪತಿಗಳು. ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಇದೆ ಅಟಾರ್ನಿ ಜನರಲ್ ಅವರಿಗೆ? 75ನೇ ವಿಧಿ, 76ನೇ ವಿಧಿ, 77ನೇ ವಿಧಿ, 73ನೇ ವಿಧಿ. A, B, C, D. ಸಂವಿಧಾನದ 76ನೇ ವಿಧಿ ಇದೆಯಲ್ಲ, ಸರಿಯಾದಂತ ಉತ್ತರ. ಭಾರತ ಸಂವಿಧಾನದ 76ನೇ ವಿಧಿಯ ಪ್ರಕಾರ ಯಾವ ಹುದ್ದೆಗೆ ಅವಕಾಶ ಕೊಡಲಾಗಿದೆ ಅಂದ್ರೆ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್. ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರು? ಕೇಂದ್ರ ಸರ್ಕಾರದ ಪ್ರಸ್ತುತ KK ವೇಣುಗೋಪಾಲ ನೋಡಿ. KK ವೇಣುಗೋಪಾಲ. KK ವೇಣುಗೋಪಾಲ ರೈಟ್ ಆನ್ಸರ್. ಪ್ರಸ್ತುತ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಯಾರಂದ್ರೆ KK ವೇಣುಗೋಪಾಲ. ಹಾಗಾದ್ರೆ ಸಂವಿಧಾನದ 165ನೇ ವಿಧಿಯ ಪ್ರಕಾರ ಅಡ್ವೊಕೇಟ್ ಜನರಲ್. ಪ್ರಸ್ತುತ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರು? ಪ್ರಭುಲಿಂಗ ನಾವದಿಗೆ ನೋಡಿ. ಪ್ರಭುಲಿಂಗ ನಾವದಿಗೆ ರೈಟ್ ಆನ್ಸರ್ ನೋಡಿ. ಪ್ರಭುಲಿಂಗ ನಾವದಿಗೆ 165ನೇ ವಿಧಿಯ ಪ್ರಕಾರ ಅಡ್ವೊಕೇಟ್ ಜನರಲ್. ಅಟಾರ್ನಿ ಜನರಲ್ ಯಾರು ಅಂತಂದ್ರೆ KK ವೇಣುಗೋಪಾಲ ರೈಟ್ ಆನ್ಸರ್. ನೆಕ್ಸ್ಟ್ PSI 2003ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಸ್ಪೀಕರ್ ಅವರು. ರಾಷ್ಟ್ರಪತಿಗಳು ರೈಟ್ ಆನ್ಸರ್ ನೋಡಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. PSI 2003ರಲ್ಲಿ ಕೇಳಿದ ಪ್ರಶ್ನೆ, ರಾಷ್ಟ್ರಪತಿಯವರನ್ನ ಸೇವೆಯಿಂದ ತೆಗೆದುಹಾಕಲು ಭಾರತ ಸಂವಿಧಾನದಲ್ಲಿ ಸೂಚಿಸಿರುವಂತ ವಿಧಾನ ಯಾವುದು? ಅವಿಶ್ವಾಸ ನಿರ್ಣಯ ಮಂಡನೆ,
ಪ್ರಜಾಭಿಪ್ರಾಯ ಸಂಗ್ರಹದ ಮೂಲಕ, ದೋಷಾರೋಪಿಸುವುದರ ಮೂಲಕ, ಮೇಲಿನ ಯಾವುದೂ ಅಲ್ಲ. ಯಾವ ವಿಧಾನದ ಮೂಲಕ ಅವರನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇದೆ? ಸರಿಯಾದಂತ ಉತ್ತರ ದೋಷಾರೋಪಿಸುವುದರ ಮೂಲಕ. ರೈಟ್ ಆನ್ಸರ್ ನೋಡಿ, ದೋಷಾರೋಪಿಸುವುದರ ಮೂಲಕ ಇದೆಯಲ್ಲ ಸರಿಯಾದಂತ ಉತ್ತರ. ರಾಷ್ಟ್ರಪತಿಯವರನ್ನ ಸೇವೆಯಿಂದ ತೆಗೆದುಹಾಕಲು ಭಾರತ ಸಂವಿಧಾನದಲ್ಲಿ ಸೂಚಿಸಿರುವಂತ ವಿಧಾನ ಯಾವುದಂದ್ರೆ ದೋಷಾರೋಪಿಸುವುದರ ಮೂಲಕ. ಸರಿ ಉತ್ತರ. PSI 2007ರಲ್ಲಿ ಕೇಳಿದ ಪ್ರಶ್ನೆ, ಅಖಿಲ ಭಾರತದ ಸೇವೆಗಳ ಸದಸ್ಯರ ನೇಮಕ ಮಾಡುವವರು ಯಾರು? ಪ್ರಧಾನಮಂತ್ರಿಗಳು, ಸ್ಪೀಕರ್ ಅವರು, ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳು. ಸರಿಯಾದಂತ ಉತ್ತರ ರಾಷ್ಟ್ರಪತಿಗಳು. ರೈಟ್ ಆನ್ಸರ್. ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. PSI 2007 ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆದುಹಾಕುವ ಅಧಿಕಾರ ಯಾರಿಗಿದೆ? ಪ್ರಧಾನಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ರಾಷ್ಟ್ರಪತಿ. ರೈಟ್ ಆನ್ಸರ್ ನೋಡಿ. ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆದುವ ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಯವರಿಗೆ ಅಧಿಕಾರ ಇದೆ. ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿದೆ? ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಅಧಿಕಾರ ಇದೆ ನೋಡಿ. ಅಧಿಕಾರ ಇರುವುದು ರಾಜ್ಯಪಾಲರಿಗೆ ನೇಮಕ ಮಾಡುವ ಅಧಿಕಾರ, ಬಟ್ ಅವರನ್ನು ತೆಗೆದುಹಾಕುವ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ. ಮತ್ತ ಅವರು ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಯಾರು ನಮ್ಮ ನೇಮಕ ಮಾಡಿದ್ರೆ ಅವರೇ ಬರ್ಬೇಕನ್ನಂಗಿಲ್ಲ, ನೆನ್ಪಿಡಿ, ಅದು ಇಂಪಾರ್ಟೆಂಟ್. RSI 2008ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು ಯಾರು? S ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, BD ಜತ್ತಿ, RS ಕಂಠಿ. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು ಯಾರು? ಸರಿಯಾದಂತ ಉತ್ತರ BD ಜತ್ತಿ ಅವರು. ರೈಟ್ ಆನ್ಸರ್. ಬಸಪ್ಪ ದಾನಪ್ಪ ಜತ್ತಿ ಇದೆಯಲ್ಲ ಸರಿ ಉತ್ತರ. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು BD ಜತ್ತಿ ಅವರು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2009ರಲ್ಲಿ ಕೇಳಿದ ಪ್ರಶ್ನೆ, ರಾಷ್ಟ್ರಪತಿ ಟಿಮ್ ಅವರಿಂದ ಸಲಹೆ ಮತ್ತು ನೆರವನ್ನು ಪಡೆದುಕೊಳ್ಳುತ್ತಾರೆ. ಪ್ರಧಾನಮಂತ್ರಿಗಳಿಂದ, ಸ್ಪೀಕರ್ ಅವರಿಂದ, ಅಟಾರ್ನಿ ಜನರಲ್ ಅವರಿಂದ, ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟದಿಂದ. 71% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ಇದೆಯಲ್ಲ ಸರಿ ಉತ್ತರ. ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ. ರಾಷ್ಟ್ರಪತಿ ಯಾರಿಂದ ನೆರವು ಮತ್ತು ಸಲಹೆಯನ್ನು ಪಡೆದುಕೊಳ್ಳುತ್ತಾರೆ ಅಂದ್ರೆ ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ. ಕೇಂದ್ರ ಸರ್ಕಾರಕ್ಕೆ ಉನ್ನತವಾಗಿರುವಂತ ವಿಚಾರಗಳನ್ನ, ಕಾನೂನು ವಿಚಾರಗಳನ್ನು ತಿಳಿಸಿಕೊಡುವವರು ಯಾರು? ಕೇಂದ್ರ ಸರ್ಕಾರಕ್ಕೆ ಉನ್ನತವಾಗಿರುವಂತ ಕಾನೂನು ವಿಚಾರಗಳನ್ನು ತಿಳಿಸಿಕೊಡುವವರು ಯಾರು? ಸರಿಯಾದಂತ ಉತ್ತರ ಅಟಾರ್ನಿ ಜನರಲ್ ನೋಡಿ. ಅಟಾರ್ನಿ ಜನರಲ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಸದನದ ಸದಸ್ಯನಲ್ಲದ ವ್ಯಕ್ತಿಯು ಕೂಡ ಸಂಸತ್ತಿನ ಸದನಗಳಲ್ಲಿ ಪಾಲ್ಗೊಳ್ಳಬಹುದು, ಮಾತನಾಡಬಹುದು, ಸಂಸತ್ತಿನ ಸಮಿತಿಯ ಸದಸ್ಯನಾಗಬಹುದು. ಸರಿಯಾದಂತ ಉತ್ತರ ಅಟಾರ್ನಿ ಜನರಲ್ ನೋಡಿ. ಸ್ಪೀಕರ್ ಸದನದ ಸದಸ್ಯನಾಗಿರಲ್ಲ, 23% ಹಾಕಿರಲ್ಲ. ಸದನ ಸದಸ್ಯ ಆಗಿರ್ತಾನ ಸ್ಪೀಕರ್. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಪ್ರಧಾನಮಂತ್ರಿಗಳು, ಸ್ಪೀಕರ್ ಅವರು, ಅಟಾರ್ನಿ ಜನರಲ್ ಅವರು, ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ. ಸರಿಯಾದಂತ ಉತ್ತರ ಸ್ಪೀಕರ್ ಅವರು ನೋಡಿ. ಲೋಕಸಭೆ ಸ್ಪೀಕರ್ ಅದಲ್ಲ ಇವರು. ಈ ಒಂದು ಜಂಟಿ ಅಧಿವೇಶನ ಸಂವಿಧಾನದ 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೀತಾರೆ. ಆದ್ರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸೋರು ಯಾರು ಅಂತಂದ್ರೆ ಸ್ಪೀಕರ್ ಅವರು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2009ರಲ್ಲಿ ಕೇಳಿದ ಪ್ರಶ್ನೆ ಇದು. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು?
ಸುಪ್ರೀಂ ಕೋರ್ಟ್ ಸಲಹೆ ನೀಡಿದಾಗ, ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ, ಭೂಕಂಪನವಾದಾಗ, ಮೇಲಿನ ಯಾವುದೂ ಅಲ್ಲ. ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರೈಟ್ ಆನ್ಸರ್ ನೋಡಿ. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದು ಅಂತಂದ್ರೆ, ಪಾರ್ಲಿಮೆಂಟಿನ, ಅದು ಲೋಕಸಭೆ ಆಗಿರಬಹುದು, ರಾಜ್ಯಸಭೆ ಆಗಿರಬಹುದು. ಲೋಕಸಭೆ ಮತ್ತು ರಾಜ್ಯಸಭೆಗಳ ಅಧಿವೇಶನ ಇಲ್ಲದಿದ್ದಂತ ಸಮಯದಲ್ಲಿ. PSI 2009ರಲ್ಲಿ ಕೇಳಿದ ಪ್ರಶ್ನೆ, ಯುದ್ಧ ಅಥವಾ ಶಾಂತಿ ಆದೇಶವನ್ನು ಕಾನೂನು ರೀತಿಯಲ್ಲಿ ಯಾರು ಹೊರಡಿಸಬಹುದು? ಯಾರಿಗೆ ಅಧಿಕಾರ ಇದೆ ಅದು? ಯುದ್ಧ ಘೋಷಣೆ ಮಾಡೋದಾಗಲಿ, ಯುದ್ಧ ನಿಲ್ಲಿಸುವುದಾಗಲಿ ಭಾರತದ ರಾಷ್ಟ್ರಪತಿಯವರಿಗೆ ಅಧಿಕಾರ ಇದೆ ನೋಡಿ. ವಾಯುಸೇನೆ, ಭೂಸೇನೆ, ನೌಕಾಸೇನೆ, ಈ ಮೂರು ಸೇನೆಗಳ ಮಹಾದಂಡ ನಾಯಕರು ಯಾರಾಗಿರ್ತಾರೆ ಅಂದ್ರೆ ರಾಷ್ಟ್ರಪತಿಗಳೇ ಆಗಿರ್ತಾರೆ. ರಾಷ್ಟ್ರಪತಿಗಳು ಸಂವಿಧಾನದ ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾವ ಜನಾಂಗವನ್ನು ಪ್ರತಿನಿಧಿಸುವ ಇಬ್ಬರು ಸದಸ್ಯರನ್ನ ಲೋಕಸಭೆಗೆ ನಾಮಕರಣ ಮಾಡುತ್ತಾರೆ? PSI 2012ರಲ್ಲಿ ಕೇಳಿದ ಪ್ರಶ್ನೆ, ಅದು ಆಕ್ಚುಲಿ ರದ್ದಾಗಿದೆ. ಆಂಗ್ಲೋ ಇಂಡಿಯನ್ ಜನಾಂಗ ಸಂವಿಧಾನದ 104ನೇ ತಿದ್ದುಪಡಿಯ ಮೂಲಕ. ಭಾರತ ಸಂವಿಧಾನದ 104ನೇ ತಿದ್ದುಪಡಿಯ ಮೂಲಕ ಆಂಗ್ಲೋ ಇಂಡಿಯನ್ ಹುದ್ದೆ ಇದೆಯಲ್ಲ, ಆಂಗ್ಲೋ ಇಂಡಿಯನ್ ಹುದ್ದೆಯನ್ನು ಏನ್ ಮಾಡಲಾಗಿದೆ ಅಂದ್ರೆ ರದ್ದುಪಡಿಸಲಾಗಿದೆ. ಯಾವ ಒಂದು ಮಸೂದೆ ಅಂತ ಕೇಳಿದ್ರೆ 126ನೇ ಮಸೂದೆ. 126ನೇ ಮಸೂದೆ 104ನೇ ತಿದ್ದುಪಡಿ. PSI 2012ರಲ್ಲಿ ಕೇಳಿದ ಪ್ರಶ್ನೆ, ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಖುಲಾಯಿಸಿಗೊಳಿಸುವುದು, ಪ್ರಾಬಲ್ಯ ನೀಡಿಕೆ, ಮಾಫಿ ನೀಡಿಕೆ, ಕ್ಷಮಾದಾನ ನೀಡಿಕೆ. ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ಖುಲಾಯಿಸಿಗೊಳಿಸುವುದಿದೆಯಲ್ಲ, ಇದು ರಾಂಗ್ ಇದೆ. ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡಂಗಿಲ್ಲ. ಆ ವ್ಯಕ್ತಿ ತಪ್ಪೇ ಮಾಡಿಲ್ಲ ಅಂತ ಹೇಳಿ ವಾದ ಮಾಡಂಗಿಲ್ಲ. ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಅಂದ್ರೆ ಖುಲಾಯಿಸಲಾಗುವುದೆಲ್ಲ ರಾಂಗ್ ಇದೆ ನೋಡಿ. ಲೋಕಸಭೆ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? 30 ವರ್ಷ, 25 ವರ್ಷ, 35 ವರ್ಷ, 21 ವರ್ಷ. ಎಕ್ಸಲೆಂಟ್. 25 ವರ್ಷ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯಾಗಲು ಎಷ್ಟು ವಯೋಮಾನ ಇರಬೇಕು? 35 ವರ್ಷ ವಯಸ್ಸು ರೈಟ್. ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಕ್ಕ, ಗ್ರಾಮ ಪಂಚಾಯತಿ ಮೆಂಬರ್, ಗ್ರಾಮ ಪಂಚಾಯತಿಯ ಸದಸ್ಯರಾಗಲು 21 ವರ್ಷ ನೋಡಿ. ಸಂವಿಧಾನದಲ್ಲಿ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಕ್ಕೆ ಎಷ್ಟು ವಯಸ್ಸಿರಬೇಕು ಅಂದ್ರೆ 21 ವಯಸ್ಸಿರಬೇಕು ಅಲ್ಲ. ದೇಶದ ರಾಷ್ಟ್ರಪತಿ ಆಗಲು 35 ವರ್ಷ, 25 ವರ್ಷ MLA ಅಥವಾ MP ಆಗಲು 25 ವರ್ಷ, ವೋಟಿಂಗ್ ಮಾಡಲು 18 ವರ್ಷ. ನಮ್ಮ ಹೆಮ್ಮೆಯ ಇಲಾಖೆ PC 2018ರಲ್ಲಿ ಕೇಳಿದ ಪ್ರಶ್ನೆ, ಈ ಕೆಳಗಿನ ಯಾರು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭೆಯ ಸ್ಪೀಕರ್. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭೆ ಸ್ಪೀಕರ್. ಉಪರಾಷ್ಟ್ರಪತಿ ರೈಟ್ ಆನ್ಸರ್ ಮಾಡಿ. ಕೆಳಗಿನವರಲ್ಲಿ ಯಾರು ರಾಜ್ಯಸಭೆ ಅಧ್ಯಕ್ಷರಾಗಿರುತ್ತಾರೆ ಅಂದ್ರೆ ಉಪರಾಷ್ಟ್ರಪತಿ ಇದೆಯಲ್ಲ ಸರಿಯಾದಂತ ಉತ್ತರ. PC 2018ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಸುಪ್ರೀಂ ಕೋರ್ಟಿನ ಪ್ರಕಾರ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕನಿಷ್ಠ ಅಧಿಕಾರಾವಧಿ ಎಷ್ಟು ವರ್ಷ? 1 ವರ್ಷ, 2 ವರ್ಷ, 3 ವರ್ಷ? 2 ವರ್ಷ ರೈಟ್ ಆನ್ಸರ್ ನೋಡಿ. ಸುಪ್ರೀಂ ಕೋರ್ಟಿನ ಪ್ರಕಾರ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕನಿಷ್ಠ ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರೆ 2 ವರ್ಷ.
ಹಣಕಾಸು ಬಿಲ್ ಒಂದನ್ನ ಇಲ್ಲಿ ಪರಿಚಯಿಸಬಹುದು. ಎಲ್ಲಿ? ಲೋಕಸಭೆ ರಾಜ್ಯಸಭೆ ಜಂಟಿ ಅಧಿವೇಶನದಲ್ಲಿ ಯಾವುದೂ ಅಲ್ಲ. ಲೋಕಸಭೆ ರೈಟ್ ಆನ್ಸರ್ ನೋಡಿ. ಲೋಕಸಭೆ ಹಣಕಾಸು ಬಿಲ್ ಒಂದನ್ನ ಇಲ್ಲಿ ಪರಿಚಯಿಸಬಹುದು ಅಂತಂದ್ರೆ ಲೋಕಸಭೆಯಲ್ಲಿ ಪರಿಚಯಿಸ್ಲಕ್ ಸಾಧ್ಯ ಇದೆ. ಲೋಕಸಭೆ. ಶೂನ್ಯ ವೇಳೆ ಇವರ ವಿವೇಚನೆಯಲ್ಲಿರುತ್ತದೆ. ರಾಷ್ಟ್ರಪತಿಯವರ ವಿವೇಚನೆಯಲ್ಲಿರುತ್ತದೆ. ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಲೋಕಸಭೆಯ ಸ್ಪೀಕರ್ ಅವರು. ಲೋಕಸಭೆಯ ಸ್ಪೀಕರ್ ರೈಟ್ ಆನ್ಸರ್. ಲೋಕಸಭೆಯ ಸ್ಪೀಕರ್ ಇದೆಯಲ್ಲ ಸರಿ ಉತ್ತರ. ಭಾರತದ ಮುಖ್ಯ ನ್ಯಾಯಾಧೀಶರನ್ನ ಸೇರಿಸಿ ಸುಪ್ರೀಂ ಕೋರ್ಟಿನ ಸಂಖ್ಯಾಬಲ ಎಷ್ಟು? 30, 31, 33, 34. ಶಬಾಷ್. 34 ರೈಟ್ ಆನ್ಸರ್ ನೋಡಿ. 34. ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ ಸುಪ್ರೀಂ ಕೋರ್ಟಿನ ಸಂಖ್ಯಾಬಲ ಎಷ್ಟಂದ್ರೆ 34, 34. PC 2018ರಲ್ಲಿ ಕೇಳಿದ ಪ್ರಶ್ನೆ, ಯಾವ ಸಂಸದೀಯ ಸಮಿತಿಯು ಸಮಕ್ಷಮದಲ್ಲಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವರದಿಯನ್ನ ಇರಿಸಲಾಗುತ್ತದೆ? ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ವಿಶೇಷ ಹಕ್ಕುಗಳ ಸಮಿತಿ, ಮೇಲಿನ ಯಾವುದೂ ಅಲ್ಲ. ಯಾವ ಸಂಸದೀಯ ಸಮಿತಿ ಸಮಕ್ಷಮದಲ್ಲಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ವರದಿಯನ್ನು ಇರಿಸಲಾಗುತ್ತದೆ ಅಂದ್ರ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಯಾಕೆ ಇಲ್ಲಿ ಫೇಮಸ್ ಅಂತಂದ್ರ ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಇದರ ಅಧ್ಯಕ್ಷರು, ಅಥವಾ ವಿರೋಧ ಪಕ್ಷದ ಸದಸ್ಯರು ಇದರ ಅಧ್ಯಕ್ಷರಾಗಿರ್ತಾರೆ. ಅವ್ರ ಉದ್ದೇಶನೇ ಲೆಕ್ಕ ಕೇಳೋದು. ಅದಕ್ಕೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಂತ ಕರಿತೀವಿ. ಅದಕ್ಕೆ ಅಷ್ಟು ಖರ್ಚು ಮಾಡಿದ್ರೆ ಇದಕ್ಕೆ ಯಾಕೆ ಇಟ್ಟು ಖರ್ಚು, ಅದಕ್ಕೆ ಯಾಕೆ ಇಟ್ಟು ಖರ್ಚು, ಅದನ್ನ ಎಲ್ಲಿ ತರಿಸಿರಿ, ಇದನ್ನ ಎಲ್ಲಿ ತರಿಸಿರಿ, ಅದ್ರ ಬಿಲ್ ಇಟ್ರಿ ಏನು ಕೊಡ್ರಿ ನೋಡಮ್ ಚೆಕ್ ಮಾಡ್ತೀವಿ, ನಾಷ್ಟ ಕಷ್ಟ ಖರ್ಚು ಮಾಡಿದರೆ. ಈ ತರ ಭಾರತ ಸಂವಿಧಾನದಲ್ಲಿ ಆಡಳಿತಾರೂಢ ಸರ್ಕಾರ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟಿಷ್ಟು ಅಮೌಂಟ್ ಅನ್ನು ಖರ್ಚು ಮಾಡಿದೆ ಅಂತ ಹೇಳಿ ಅದರ ಎಲ್ಲ ಮಾಹಿತಿ ಯಾರ ಕಡೆ ಇರ್ತದೆ ಅಂತಂದ್ರೆ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವ್ರ ಕಡೆ ಇರ್ತದೆ. ಆ ವರದಿಯನ್ನ ಪರಿಶೀಲನೆ ಮಾಡೋರು ಯಾರು ಅಂದ್ರೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಂತ ಕರಿತೀವಿ. ಈ ಕೆಳಗಿನ ಯಾವುದು ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ? ನಮ್ಮ ಭಾರತ ಸಂವಿಧಾನದಲ್ಲಿ ಈ ಪಾಯಿಂಟ್ ಇಲ್ಲ. ಫೆಡರಲ್ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ, ಸಂಸದೀಯ ಪದ್ಧತಿಯ ಸರ್ಕಾರ, ಸ್ವತಂತ್ರ ನ್ಯಾಯಾಂಗ. ಅಧ್ಯಕ್ಷೀಯ ಸರ್ಕಾರ ಇದೆಯಲ್ಲ, ಇದು ರಾಂಗ್ ಇದೆ. ಅಧ್ಯಕ್ಷೀಯ ಈ ಕೆಳಗಿನಲ್ಲಿ ಯಾವುದು ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ ಅಂತಂದ್ರೆ ಅಧ್ಯಕ್ಷೀಯ ಸರ್ಕಾರ ಇದೆಯಲ್ಲ, ಇದು ಬರಂಗಿಲ್ಲ. ಅಧ್ಯಕ್ಷೀಯ ಸರ್ಕಾರ. ಅಟಾರ್ನಿ ಜನರಲ್ ತಮ್ಮ ಹುದ್ದೆಯನ್ನ ಅಲಂಕರಿಸಿರುತ್ತಾರೆ ಎಲ್ಲಿಯವರೆಗೆ? 6 ವರ್ಷಗಳ ನಿಗದಿತ ಸಮಯದವರೆಗೆ, ಅಜೀವ ಪರ್ಯಂತರ, ಪಾರ್ಲಿಮೆಂಟ್ ಉಭಯ ಸದನಗಳಲ್ಲಿ ಅವರ ಮೇಲೆ ವಿಶ್ವಾಸ ಇರುವವರೆಗೆ, ರಾಷ್ಟ್ರಪತಿ ಅನುಮತಿ ಮೇರೆಗೆ ಅನಿರ್ದಿಷ್ಟ ಕಾಲ. ಅಟಾರ್ನಿ ಜನರಲ್ ಅವರ ಒಂದು ಅಧಿಕಾರಾವಧಿ ಯಾರ ಕೈಯಲ್ಲಿ ಇರುತ್ತದೆ? ರಾಷ್ಟ್ರಪತಿಯವರ ಅನುಮತಿ ಮೇರೆಗೆ ಅನಿರ್ದಿಷ್ಟವರೆಗೆ ಇದು ಇರ್ತದೆ. PSI 1998ರಲ್ಲಿ ಕೇಳಿದ ಪ್ರಶ್ನೆ, ಪಾರ್ಲಿಮೆಂಟಿನ ಉಭಯ ಸದನದಲ್ಲಿ ಕಲಾಪಗಳ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸುತ್ತಾರೆ? ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಶಬಾಷ್, 96% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಅಟಾರ್ನಿ ಜನರಲ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಸಂಖ್ಯೆ ಎಷ್ಟು? ವಿಧಾನ ಪರಿಷತ್ಗಳ ಸಂಖ್ಯೆ ಎಷ್ಟು? ಭಾರತ ದೇಶದಲ್ಲಿ ವಿಧಾನ ಪರಿಷತ್ಗಳ ಸಂಖ್ಯೆ 6. 6 ವಿಧಾನ ಪರಿಷತ್ಗಳು ಯಾವ ಅಂತಂದ್ರೆ 1 ಕರ್ನಾಟಕ ರಾಜ್ಯ, 2 ಆಂಧ್ರ ಪ್ರದೇಶ, 3 ತೆಲಂಗಾಣ, 4 ಮಹಾರಾಷ್ಟ್ರ, 5 ಉತ್ತರ ಪ್ರದೇಶ್, 6 ಬಿಹಾರ್. 6 ರಾಜ್ಯಗಳಲ್ಲಿ ಏನಿದಾವ ಅಂದ್ರೆ ವಿಧಾನ ಪರಿಷತ್ಗಳನ್ನು ನೋಡ್ತೀವಿ. ಇನ್ನು ವಿಧಾನ ಪರಿಷತ್ತು ವಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ, ಅಥವಾ ವಲಯಗಳು ಭಾರತ ದೇಶದಲ್ಲಿ ಕಂಡು ಬರುವಂತ ವಲಯಗಳ ಸಂಖ್ಯೆಯನ್ನು ತೆಗೆದುಕೊಂಡಾಗ ಉತ್ತರ ವಲಯ ದೆಹಲಿ, ದಕ್ಷಿಣ ವಲಯ ಚೆನ್ನೈ, ಪಶ್ಚಿಮ ವಲಯ ಮುಂಬೈ, ಪೂರ್ವ ವಲಯ ಕಲ್ಕತ್ತಾ, ಕೇಂದ್ರ ವಲಯ ಯಾವುದು? ಕೇಂದ್ರ ವಲಯ, ವೆರಿ ಗುಡ್, ಎಸ್, ಕೇಂದ್ರ ವಲಯ ಯಾವ್ದಂದ್ರೆ ಅಲಹಾಬಾದ್. ನೋಡಿ, ಯಾರು ಮುಂಬೈ ಅನ್ನೋರು
ಅದು ರೈಲು ವಲಯನ, ಕೇಂದ್ರ ವಲಯ ಮುಂಬೈ ಅಲ್ಲ, ಅಲಹಾಬಾದ್ ಅದು. ಹೌದಲ್ಲ? ಉತ್ತರದ ವಲಯ ದೆಹಲಿ, ದಕ್ಷಿಣದ ವಲಯ ಚೆನ್ನೈ, ಪಶ್ಚಿಮದ ವಲಯ ಮುಂಬೈ, ಪೂರ್ವದ ವಲಯ ಕಲ್ಕತ್ತಾ, ಕೇಂದ್ರ ವಲಯ ಯಾವ್ದಂದ್ರ ಅಲಹಾಬಾದ್. ಉತ್ತರ ವಲಯ ದೆಹಲಿ, ದಕ್ಷಿಣ ವಲಯ ಚೆನ್ನೈ, ಪಶ್ಚಿಮ ವಲಯ ಮುಂಬೈ, ಪೂರ್ವ ವಲಯ ಕಲ್ಕತ್ತಾ. ನೆಕ್ಸ್ಟ್ ಕೇಂದ್ರ ವಲಯ ಯಾವ್ದಂದ್ರ ಅಲಹಾಬಾದ್, ಉತ್ತರ ಪ್ರದೇಶದ ಅಲಹಾಬಾದ್. ಇನ್ನೊಂದು ವಲಯ ಬರ್ತದೆ, ಹೌದು, ಯಾವ್ದಂದ್ರ ಈಶಾನ್ಯ ವಲಯ ಅಂತ ಕರೀತಾರೆ. ಈಶಾನ್ಯ ವಲಯ ಎಲ್ಲಿದೆ ಅಂತಂದ್ರ ಸಿಲ್ಲಾಂಗ್. ಯಾರವ ಐಸಿ ಮಾಡ್ರ? ಮತ್ತೆ ಇದು ಏನ್ ಹೇಳಕತ್ತೀನಿ, ಐಸಿ ಕ್ಲಾಸ್ ಅನ್ನೇಲ್ಲದು, ಏನು ಅನ್ನೋದು ಒಳಗೆಲ್ಲ. ಇವು ಉತ್ತರ ರೈಲ್ವೆ ವಲಯ, ಇವು ವಿಧಾನ ಪರಿಷತ್ ವಲಯಗಳಿವು. ಉತ್ತರದ ವಿಧಾನ ಪರಿಷತ್ ವಲಯ ದೆಹಲಿ, ದಕ್ಷಿಣದ ವಿಧಾನ ಪರಿಷತ್ ವಲಯ ಚೆನ್ನೈ, ಪಶ್ಚಿಮ ವಿಧಾನ ಪರಿಷತ್ ವಲಯ ಮುಂಬೈ, ಪೂರ್ವ ವಲಯ ಕಲ್ಕತ್ತಾ, ಕೇಂದ್ರ ವಲಯ ಅಲಹಾಬಾದ್, ಈಶಾನ್ಯ ವಲಯ. ಈಶಾನ್ಯ ವಲಯ ಸ್ಥಾಪನೆಯಾಗಿರುವಂತ ವರ್ಷ ಯಾನವ ಜಿಯೋಗ್ರಫಿ ಅನ್ಕೊಂಡೇನೋ. ಸ್ಥಾಪನೆ ಆದಂತ ವರ್ಷ 1972 ನೋಡಿ. 1972ರಲ್ಲಿ ಸ್ಥಾಪನೆಯಾಗಿದೆ. ಏನು ಒಳಗದವಲ್ಲ. ಎ ವಿಧಿ, 280 ವಿಧಿ, 246ನೇ ವಿಧಿ, 243ನೇ ವಿಧಿ. ಸಂವಿಧಾನದ ಅತಿ ದೊಡ್ಡ ವಿಧಿ ಯಾವುದು? ಸಂವಿಧಾನದಲ್ಲಿಯೇ ಅತ್ಯಂತ ದೊಡ್ಡದಾಗಿರುವಂತ ವಿಧಿ ಯಾವುದು? ಸಂವಿಧಾನದ ಅತಿ ದೊಡ್ಡ ವಿಧಿ ಅಂದ್ರೆ 243ನೇ ವಿಧಿ ನೋಡಿ. ಯಾವ ವಿಧಿ GST ಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಸಮ ಅಧಿಕಾರವನ್ನು ಹೊಂದಿವೆ? GST ಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಸಮ ಅಧಿಕಾರವನ್ನು ಹೊಂದಿರುತ್ತವೆ. GST ಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಸಮ ಅಧಿಕಾರವನ್ನು ಹೊಂದಿವೆ ಅಂತ ಹೇಳುವ ವಿಧಿ ಯಾವ್ದಂದ್ರ 246ನೇ ವಿಧಿ ನೋಡಿ. ಇದು GST ಕೌನ್ಸಿಲ್ ಬಗ್ಗೆ ಮಾತಾಡ್ತದೆ. 279A ವಿಧಿ ಅದಲ್ಲ, ಈ 279A ವಿಧಿ GST ಕೌನ್ಸಿಲ್ ಬಗ್ಗೆ ಮಾತನಾಡುವ ವಿಧಿಯಾಗಿದೆ. ಇದು GST ಕೌನ್ಸಿಲ್ ಬಗ್ಗೆ ಮಾತಾಡಿದ್ರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು GST ಮೇಲೆ ಸಮವಾಗಿರುವಂತ ಅಧಿಕಾರವನ್ನ ಹೊಂದಿರುವಂತದ್ದು. ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 86ನೇ ತಿದ್ದುಪಡಿ. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದ 14 ಭಾಗ ಎ ಅನ್ನು ಸೇರಿಸಲಾಗಿದೆ? ಸಂವಿಧಾನದ 14 ಭಾಗ ಎ ಅನ್ನ ಸೇರಿಸಲಾಗಿದೆ. ಸಂವಿಧಾನದ 42ನೇ ತಿದ್ದುಪಡಿ ನೋಡಿ. ಸಂವಿಧಾನದ 42ನೇ ತಿದ್ದುಪಡಿ ಯಾವ ವರ್ಷ ಅಂದ್ರೆ 1976 ನೋಡಿ. 1976 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ 14 ಭಾಗ ಎ ಅನ್ನ ಸೇರಿಸಲಾಗಿದೆ. 14 ಭಾಗ ಎ ಅನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ದು ಅದು ಏನ್ ಹೇಳ್ತದಂದ್ರ ಆಡಳಿತ ನ್ಯಾಯಾಂಗ ಮಂಡಳಿಯ ಬಗ್ಗೆ ಹೇಳ್ತದೆ. 371 ಐ, 371 ಜೆ, 371 ಜಿ, 371 ಎಚ್. ಮಿಜೋರಾಮದ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದು? ಮಿಜೋರಾಮದ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದು? ಮಿಜೋರಾಮದ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದು? ಸರಿಯಾದಂತ ಉತ್ತರ 371 ಜಿ ವಿಧಿ ನೋಡಿ. ಇದು ಮಿಜೋರಾಮದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿಯಾಗಿದೆ.
371G ಇದೆಯಲ್ಲ, ಇದು ಮಿಜೋರಾಮದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ವಿಧಿ. ಹಾಗಾದ್ರೆ ಗೋವಾದ ಬಗ್ಗೆ ಮಾತನಾಡುವುದು, ಗೋವಾ ರಾಜ್ಯಕ್ಕೆ ವಿಶೇಷವಾದ ಸ್ಥಾನಮಾನ. ರೈಟ್, ಗೋವಾ ರಾಜ್ಯಕ್ಕೆ ವಿಶೇಷವಾದ ಸ್ಥಾನಮಾನದ ಬಗ್ಗೆ ಹೇಳುವುದು 371 ಆಯ್ ವಿಧಿ ನೋಡಿ. 371 ಆಯ್ ವಿಧಿ ನಿಮಗೆ ಬಹಳ ಸರಿ ಹೇಳಿದ್ದೇನೆ ಅದನ್ನು. ಫಾರ್ಮುಲಾ mg ನಮ್ಮ ಆಸ್ಮಾ GK. 371 ಆ ಹೇಳೋದು ಮಹಾರಾಷ್ಟ್ರ, ಜಿ ಹೇಳೋದು ಗುಜರಾತ್, ಎನ್ ಹೇಳೋದು ಮತ್ತೆ ಎ ಸ್ಟಾರ್ಟ್ ಆಗ್ತದೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ. ಕರೆಕ್ಟಾ? 371A ನಾಗಾಲ್ಯಾಂಡ್, 371B ಅಸ್ಸಾಂ, 371C ಮಣಿಪುರ್, 371D ಆಂಧ್ರ ಪ್ರದೇಶ್, 371E ಆಂಧ್ರದ ವಿಶ್ವವಿದ್ಯಾಲಯ, 371F ಯಾವುದು ಸಿಕ್ಕಿಂ, 371G ಮಿಜೋರಾಂ, 371H ಅರುಣಾಚಲ ಪ್ರದೇಶ್, 371I ಗೋವಾ, 371J ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕಕ್ಕೆ ಸ್ಥಾನಮಾನ ಕೊಟ್ಟಂತ ಸಂವಿಧಾನದ ತಿದ್ದುಪಡಿ ಯಾವುದು? ಎಕ್ಸಲೆಂಟ್, ಸಂವಿಧಾನದ 98ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 98ನೇ ತಿದ್ದುಪಡಿ. ಇದು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿರುವಂತ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥ ತಿದ್ದುಪಡಿ.